ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಫೈನಲ್ ಆಗಿ 160 ರೂಪೀಸ್ಗೆ ನೆಗೋಷಿಯೇಟ್ ಮಾಡಿ ಒಪ್ಸಿದ್ದೀವಿ. ಹಂಪಿಲಿ ಗಾಡಿ ಸರಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ನಾವು ಉಗ್ರ ನರಸಿಂಹ ಶಿವಲಿಂಗ. ಸೊ ಇವಾಗ ಅಂಕಲ್ ಅವ್ರು ನಮ್ಮನ್ನ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಮತ್ತು ಬಡವಿ ಲಿಂಗ ಅಂತ ಹೆಸರದು, ಬಡವಿ ಶಿವಲಿಂಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ಹೋಗೋಣ. ಸೊ ಈಗ ರೈಟಲ್ಲಿ ನಿಮಗೆ ಕಾಣ್ತಿರೋ ನದಿ ಬಂದು ತುಂಗಭದ್ರಾ ನದಿ. ಸರ್, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್? ಒಂದು 15 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಸೊ ಅಂಕಲ್ ಅವರು 15 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ. ಸೊ ಡೈಲಿ ಕಸ್ಟಮರ್ಸ್ ಬರ್ತಾರಾ ನಿಮಗೆ? ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾರೆ ಸರ್. ನಾರ್ಮಲ್ ಟೈಮ್ನಲ್ಲಿ ಮಾಮೂಲಾಗಿ ಬರ್ತಾರೆ ಸರ್. ನಿಮ್ಮ ನಂಬರ್ ಹೇಳಿ, ನಾನು ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಅವ್ರು ನಿಮಗೆ ಕಾಲ್ ಮಾಡಿದ್ದಾರೆ, ಅವರೇ ಆಟೋ ಬುಕ್ ಮಾಡ್ಕೊತಾರೆ. ನಿಮ್ಮ ಫೋನ್ ನಂಬರ್ ಹೇಳಿ. ನಮ್ಮ ಹೆಸರು ಬಂದುಬಿಟ್ಟು ನಾಗರಾಜ್ ಅಂತಂದೇಳಿ. ಓಕೆ. ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು 944 ಓಕೆ 92 81146. ಓಕೆ. ಸೊ ನೀವೇನಾದ್ರು ಹಂಪಿಗೆ ಬಂದು ನೀವು ಆಟೋದಲ್ಲಿ ಹಂಪಿ ನೋಡ್ತೀನಿ ಅಂತಂದರೆ ಇವ್ರ ನಂಬರ್ ನಾನು ಹಾಕಿರ್ತೀನಿ. ಸೊ ನೀವೆಲ್ಲ ಬಂದು ಇವ್ರ ಆಟೋನೇ ಬುಕ್ ಮಾಡಿಕೊಂಡು ಹಂಪಿ ನೋಡಿ. ಸೊ ನೋಡಿ, ಹಂಪಿ ಅನ್ನೋದಕ್ಕೆ ಏನಕ್ಕೆ ಅಂದರೆ ಫುಲ್ಲು ಇಲ್ಲಿ ಕಲ್ಲಿಂದನೇ ಎಲ್ಲ ಬಿಲ್ಡ್ ಆಗಿರೋದು. ಸೊ ಅದಕ್ಕೆ ಇವಾಗೂ ಹಂಪಿ ನೋಡೋಕ್ಕೆ ಸಿಗೋದು ಏನಕ್ಕೆ ಅಂತಂದರೆ ಎಲ್ಲ ಕಲ್ಲಿಂದನೇ ಕಟ್ಟಿರೋದು. ಅದಕ್ಕೋಸ್ಕರನೇ ಎಷ್ಟೇ ಬಿಸಿಲು ಮಳೆ ಗಾಳಿ ಏನೇ ಬಂದರೂ ಒಂಚೂರು ಜಗ್ಗಿಲ್ಲ. ಏನಕ್ಕೆ ಅಂದರೆ ಕಲ್ಲಲ್ಲಿ ಕಟ್ಟಿದ್ದಾರೆ ಅಲ್ವಾ ಸರ್? ಹೌದು. ಸೊ ನೋಡಿ, ಎಲ್ಲ ಬಂಡೆ, ಈ ಥರ ಬಂಡೆಗಳಲ್ಲೇ ಕಟ್ಟಿರೋದು ಹಂಪಿಲಿ ಇರೋ ದೇವಸ್ಥಾನಗಳನ್ನೆಲ್ಲ. ಆರ್ಡ್ ಬಂಡೆಲಿಂದ ಕೆತ್ತನೆ ಮಾಡಿರೋದು ಸರ್. ಯಾವ ಬಂಡೆಯಿಂದ? ಆರ್ಡ್ ಬಂಡೆಲಿಂದ ಕೆತ್ತನೆ ಮಾಡಿರೋದು. ಬೇಲೂರು ಹಳೆಬೇಡಿ ಇದೆಯಲ್ಲ, ಹೌದು, ಅವೆಲ್ಲ ಸಾಫ್ಟ್ ಸ್ಟೋನ್ಸ್. ಓಕೆ. ಇದು ಹಂಪಿ ಬಂದ್ಬಿಟ್ಟು ಹಾರ್ಡ್ ಸ್ಟೋನ್ಸ್ ಇಂದ ಕೆತ್ತನೆ ಮಾಡ್ಯಾರ. ಓಕೆ. ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಹಂಪಿಗೆ. ಓಕೆ. ಚಿತ್ರ. ಸೊ ದೇವಸ್ಥಾನ ಕಟ್ಟೋದಕ್ಕೆ 2 ಥರ ಸ್ಟೋನ್ ಯೂಸ್ ಮಾಡ್ತಾರೆ. ಒಂದು ಹಾರ್ಡ್ ಸ್ಟೋನು, ಒಂದು ಸಾಫ್ಟ್ ಸ್ಟೋನು. ಸೊ ಇವ್ರು ಹೇಳ್ತಿರೋದು ಏನಂತಂದರೆ ಹಂಪಿಲಿ ಕಟ್ಟಿರೋ ದೇವಸ್ಥಾನಗಳೆಲ್ಲ ಬಂದು ಹಾರ್ಡ್ ಸ್ಟೋನಿಂದ ಕಟ್ಟಿರೋದು. ಸೊ ಅದಕ್ಕೆ ಇವತ್ತು ಚೆನ್ನಾಗಿದೆ ಅಲ್ವಾ ಸರ್? ಹೌದು ಸರ್, ಕರೆಕ್ಟ್. ಖುಷಿಯಾಗಿ ನೋಡಿ ಸರ್ ಹೇಳಿ, ಇವಾಗ ಹೇಳಿ ಹಂಪಿ ಬಗ್ಗೆ ನೀವೇನಕ್ಕೆ ಇಷ್ಟಪಡ್ತೀರಾ ಸರ್? ಹಂಪಿ ಬಂದ್ಬಿಟ್ಟು ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ. ಹಂಪಿನ ಖುಷಿಯಾಗಿ ಕೂಲಾಗಿ ನೋಡಬೇಕು. ನಮ್ಮ ಬಗ್ಗೆ ನಾವು ಹೇಳೋದೇನಿಲ್ಲ. ಹಂಪಿ ನೋಡಕ್ ಬಂದಿದ್ದೀರ ನೀವು, ಆರಾಮಾಗಿ ಕೂಲಾಗಿ ಹಂಪಿನ ನೋಡ್ಕೊಂಡು ನೆಕ್ಸ್ಟ್ ಬರೋರಿಗೂ ನಿಮ್ದು ಟ್ರಿಪ್ ಯಾವ ಥರ ಇತ್ತು ಅಂತೇಳಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಸರ್. ಆಮೇಲೆ ನೋಡಿದ ನಂತರ ಓಕೆ ಸರ್, ನಾನೆಲ್ಲ ಹೇಳ್ತೀನಿ ನನಗೇನು ಇಷ್ಟ ಆಯಿತು ಹಂಪಿಲಿ ಅಂತ. ಓಕೆ ಸರ್. ನಿಮ್ಮ ನಂಬರು ಎಲ್ಲ ಹಾಕಿರ್ತೀನಿ. ಓಕೆ ಸರ್. ಈಗ ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳ್ಬೋದಾ? ಉಗ್ರ ನರಸಿಂಹಸ್ವಾಮಿ 22 ಅಡಿ ಎತ್ತರ ಇರುತ್ತೆ. ಓಕೆ. ಯೋಗ ಲಕ್ಷ್ಮೀ ನರಸಿಂಹ ಯೋಗ ಸ್ಟೈಲೇ ಕುಂತಿರ್ತಾನಂತ. ಲಕ್ಷ್ಮಿನ ಎಡೆಗಡೆ ತೊಡೆ ಮೇಲೆ ಕುಡಿಸ್ಕೊಂಡಿರ್ತಾನ. ಲಕ್ಷ್ಮೀ ವಿಗ್ರಹ ಬಂದ್ಬಿಟ್ಟು ಎಲ್ಲ ಬಹುಮನಿ ಸುಲ್ತಾನ್ರು ಅಟ್ಯಾಕ್ ಮಾಡಿದಾಗ ಎಲ್ಲ ಹೊಡೆದಾಕಿದ್ದಾರೆ ಸರ್. ಓಕೆ. ಲಕ್ಷ್ಮೀ ವಿಗ್ರಹ ನೋಡ್ಲಿಕ್ಕೆ ಆಗಲ್ಲ. ಲಕ್ಷ್ಮೀದ ಕೈ ಮಾತ್ರ ಕಾಣಿಸುತ್ತೆ ಅದರಲ್ಲಿ ಹಿಂದ್ಗಡೆ. ಹಿಂದ್ಗಡೆ 22 ಫೀಟ್ ಹೈಟ್ ಇರುತ್ತೆ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿನೂ ಅಂತಾರೆ. ಓಕೆ. ಆಮೇಲೆ ಪಕ್ಕಿಗೆ ಬಡವಿ ಲಿಂಗ ಅಂತಂದೇಳಿ. ಓಕೆ. ಬಡವಿ ಅಂದ್ರೆ ಕೂಲಿ ಮಾಡೋ ಹೆಣ್ಮಗಳು. ಆಯಮ್ಮ ಶಿವನ ಭಕ್ತರಾಗಿರ್ತಾಳ. ಆಯಮ್ಮ ದುಡ್ಡನ್ನು ಕಲೆಕ್ಟ್ ಮಾಡಿ ಲಿಂಗನ ಕಟ್ಸಿಕೊಟ್ಟಿರ್ತಾಳ. ಬಡವಿ ಕಟ್ಸಿಕೊಟ್ರಕ್ಕೆ ಇದು ಬಡವಿ ಲಿಂಗ ಅಂತಂದೇಳಿ. ನಮ್ಮ ಕರ್ನಾಟಕದಾಗ ಅತಿ ಎತ್ತರವಾದಂಥ ಲಿಂಗು. ಇಂಡಿಯಾದಾಗ ಅಂದ್ರೆ ಸೆಕೆಂಡ್ ಒನ್. ಫಸ್ಟ್ ಬಂದ್ಬಿಟ್ಟು ತಮಿಳ್ನಾಡಿದೆಲ್ಲ ತಂಜಾವೂರು ಬೃಹದೇಶ್ವರ ಟೆಂಪಲ್. ಅಲ್ಲಿ 18 ಫೀಟ್ ಇರುತ್ತೆ, ಇದು 12 ಫೀಟ್ ಇರುತ್ತೆ, 12 ಅಡಿ ಹತ್ರ. ಯಾವಾಗಲೂ ತುಂಗಭದ್ರಾ ನದಿ ನೀರು ಕಲೆಕ್ಷನ್ ಇರುತ್ತೆ ಸರ್. ಅದಕ್ಕೆ ಯಾವಾಗಲೂ ನೀರಿನಲ್ಲಿ ಇರೋದಕ್ಕೆ ಅದಕ್ಕೆ ಜಲಕಂಠೇಶ್ವರ ಸ್ವಾಮಿನೂ ಅಂತಾರೆ ಸರ್. ಓಕೆ. ಉಗ್ರ ನರಸಿಂಹ ಸ್ವಾಮಿ 22 ಅಡಿ ಹತ್ರ, 12 ಅಡಿ ಶಿವಲಿಂಗ. ಓಕೆ ಸರ್, ನೋಡ್ಕೊಂಡ್ಬರ್ತೀವಿ. ಓಕೆ ಸರ್. ಸೊ ಇವಾಗ ನಾವು ಹಂಪಿಲಿ ಫಸ್ಟ್ ನೋಡೋಕೆ ಬಂದಿರೋದು ಬಡವಿ ಲಿಂಗ. ಸೊ ಒಂದು ಬಡ ಹೆಣ್ಮಗಳು ಕಟ್ಸಿರೋ ದೇವಸ್ಥಾನ ಇದು. ಇದಕ್ಕೆ ಬಡವಿ ಲಿಂಗ ಅಂತ ಹೇಳ್ತಾರೆ. ಸೊ ಆಟೋ ಅಂಕಲ್ ಹೇಳಿದೇನು ಅಂತಂದರೆ ಇಲ್ಲಿ ಯಾವಾಗಲೂ ತುಂಗಭದ್ರಾ ನದಿ ನೀರು ಯಾವಾಗಲೂ ತುಂಬಿರುತ್ತಂತೆ. ಸೊ ನೋಡಿ, ಇದು ಇಂಡಿಯಾದ 2ನೇ ಅತಿ ದೊಡ್ಡ ಲಿಂಗ ಅಂತೆ, ಬಡವಿ ಲಿಂಗ. ಈಗ ನಾವು 2ನೇ ನೋಡೋಕೆ ಬಂದಿರೋದು ಉಗ್ರ ನರಸಿಂಹಸ್ವಾಮಿ ನೋಡೋಕೆ ಬಂದಿದ್ದೀವಿ. ಸೊ ಇದು 22 ಫೀಟ್ ಹೈಟ್ ಇದೆ. ಸೊ ನೋಡ್ಬೋದು ನೀವು, 22 ಫೀಟ್ ಹೈಟ್ ಇದೆ ಇದು. ಯಾರು ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಟೆಂಪಲ್ ಬಗ್ಗೆ ನಾವೇನು ಹೇಳೋದು ಅಂದರೆ, ಈ ನರಸಿಂಹ ಸ್ವಾಮಿ ದೇವ್ರನ್ನ ಒಂದೇ ಬಂಡೆಲಿ ಇಷ್ಟು ನಿಖರವಾಗಿ ಕೆತ್ತಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ? ಅವ್ರು ಹೇಳ್ತಾರೆ, ಅವರು ಹೇಳೋದು ನೋಡಿದ್ರೆ ಇದು ಒಂದೊಂದೇ ಪೀಸ್ನ ಅಂಟಿಸೋರೆ ಅಂತ ಹೇಳ್ತಾರೆ. ಅದು ನಿಮ್ಗೆ ಎಲ್ಲಿಂದ ಜಾಯಿಂಟ್ ಕಾಣಿಸುತ್ತೆ ಝೂಮ್ ಮಾಡಿ ತೋರಿಸಿ.
ಈಗ ನಮ್ಮ ಜೊತೆ ಇನ್ನೊಬ್ರು ಟೂರಿಸ್ಟ್ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ ಇವಾಗ. ಸರ್, ಇವಾಗ ನೀವು 2 ಪ್ಲೇಸ್ ನೋಡಿದ್ದೀರಾ, ಈಗ ಬಡವಿಲಿಂಗ ಮತ್ತು ನರಸಿಂಹಸ್ವಾಮಿ. ಸರ್ 2 ಪ್ಲೇಸ್ ಇರಲಿ, ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನು ರಾತ್ರಿಯಿಂದ 1,500,000 ಕೊಡ್ತಾರೆ, ಭಾರಿ ಆಟ ಆಡಿಸ್ತಾನೆ. ಬ್ಯಾಲೆನ್ಸ್ ಅಮೌಂಟ್ ಫಸ್ಟ್ ಹಾಕಕ್ಕೆ ಹೇಳಿ ಅವನ್ನ, ಅದೆಲ್ಲ ಕಟ್ಟಿ. ಸೊ ನನಗೆ ಕೊಟ್ಟಿಲ್ಲ, ನಾನೀಗ ರೂಮ್ಗೆ ಹೋಗಿ ಕೊಡ್ತೀನಿ ಪೆಂಡಿಂಗ್ ಅಮೌಂಟು. ಸರ್ ಇನ್ನೂ ಪೆಂಡಿಂಗ್ ಅಮೌಂಟ್ ಕೊಟ್ಟಿಲ್ವಂತೆ, ಅದೇ ಡಿಸ್ಕಷನ್ ಆಗ್ತಾ ಇದೆ. ಪೆಂಡಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂತ. 1,000 ಪೆಂಡಿಂಗ್ ಅಮೌಂಟ್ ಕೊಡಬೇಕು. ಪೆಂಡಿಂಗ್ ಅಮೌಂಟ್ ಕೊಡ್ತೀವಿ, ಕೊಟ್ಟಾಗ ಈಸ್ಕೊಳ್ಳಿ. ಸರ್ ಈಗ 2 ಪ್ಲೇಸ್ ತೋರಿಸಿದ್ದೀರಾ, ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಸ್ಟರ್ ರಾಕ್. ಅಕ್ಕ ತಂಗಿಯರ ಕಲ್ಲುಗಳು. ಓಕೆ, ಅದ್ರ ವಿಶೇಷ ಏನು ಸರ್? ಅಕ್ಕ ತಂಗಿಯರು ಇಬ್ಬರು ಹಂಪೆ ನೋಡ್ಲಿಕ್ಕೆ ಬಂದಿರ್ತಾರಂತೆ ಅವರು. ಓಕೆ, ಹಂಪೆ ನೋಡ್ತಾ ಬೇಜಾರಾಗಿ ಅಲ್ಲಿ ಕುಂತಂದು ಹಂಪೆನ ಬೈದಿದಾರಂತೆ ಅವರು. ಹಂಪೆಲಿ ಏನಿದೆ, ಎಲ್ಲಿ ನೋಡಿದ್ರೆ ಕಲ್ಲು ಬೆಟ್ಟ ಗುಡ್ಡ ಬಿಟ್ಟು ಹಂಪೆಲಿ ಏನಿಲ್ಲ, ಆಳು ಹಂಪಿಗೆ ಹೋದ್ಕಿಂತ ನಮ್ಮೂರಲ್ಲಿ ನಾವು ಕೊಂಪೆಲಿ ಇದ್ರೆ ಚೆನ್ನಾಗಿತ್ತಲ್ಲ ಅಂತ ಅಂದ್ರಂತ ಅವ್ರು. ಓಕೆ, ಹಂಪಿಗೆ ಹೋದ್ಕಿಂತ ಕೊಂಪೆಗಿದ್ರೆ ಚೆನ್ನಾಗಿತ್ತು ಅಂದಿದ್ದಕ್ಕ ಋಷಿ ಶಾಪ ಕೊಟ್ಟು ಕಲ್ಲು ಮಾಡ್ಯಾನಂತೆ ಅವ್ರಿಗೆ. ಓಕೆ, ಆ ತರ ಬೈಬಾರ್ದು ಹಂಪೆನ, ನೆಕ್ಸ್ಟ್ ಬರೋರು ಭಯ ಇರ್ಲಿ ಹಂಪಿ ಬಗ್ಗೆ ಅಂತಂದೇಳಿ. ಅಂದ್ರೆ ಲೋಕಲ್ ಸ್ಟೋರಿ, ಬುಕ್ ಅಲ್ಲಿ ಯಾವುದೇ ಹಿಸ್ಟ್ರಿ ಇಲ್ಲ ಅದ್ರ ಬಗ್ಗೆ. ಇಲ್ಲಿ ಲೋಕಲ್ ಅವ್ರು ಮಾತಾಡ್ತಿರೋದು. ಹಂಪೆಗೆ ಹೋದ್ಕಿಂತ ಕೊಂಪೆಗಿದ ಹಾಡು ರೂಢಿ ಭಾಷೆಯಲ್ಲಿ ಇದೆ ಸರ್, ಅದು ಆಡ್ ಭಾಷೆಯಲ್ಲಿ ಹೇಳಿರೋದು. ನೀವು ಮೆಜರ್ಮೆಂಟ್ ಬುಕ್ ಪ್ರಕಾರ ಹೋದ್ರೆ ಅದ್ರ ಬಗ್ಗೆ ಸಿಂಪಲ್ ಆಗಿದೆ ಸರ್. 2 ಒಟ್ಟಿಗೆ ಜೋಡು ಆಗಿ ಇದೆ ಕಲ್ಲು ಬಂಡೆಗಳು ಒಟ್ಟಿಗೆ ಇರೋದಕ್ಕೆ, ಇದು ಒಂದು ಚಿಕ್ಕ ಕಲ್ಲು ಒಂದು ದೊಡ್ಡ ಕಲ್ಲು ಒಟ್ಟಿಗೆ ಇರೋದಕ್ಕೆ ಇವು ಅಕ್ಕ ತಂಗಿಯರ ಕಲ್ಲುಗಳು ಅಂತಂದು ಹೇಳ್ತಾರೆ ಸರ್ ಅವರು. ಸರ್ ನೀವು ಹೇಳಿ ಸ್ಟೋರಿ ಕೇಳಿ ನನಗೆ ಒಂದು ಗಾದೆ ನೆನಪಾಗ್ತಿದೆ, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಇದೀಗ ಸರಿ ಅನ್ಸುತ್ತಾ ನಿಮ್ಗೆ ಇದಕ್ಕೆ? ಹೌದು ಸರಿ ಸರ್. ಅದು ಸೊ ಇದೇ ಅಕ್ಕ ತಂಗಿಯರ ಬಂಡೆಗಳು. ಸೊ ಅವ್ರಿಗೇನೋ ಶಾಪ ಕೊಟ್ರಂತೆ, ಅವರು ಈಗ ಕಲ್ಲಾಗಿ ಹೋಗಿದ್ದಾರೆ. ಸೊ ಅಂಕಲ್ ಹೇಳ್ತಿದ್ದಾರೆ ರೀಸೆಂಟಾಗಿ 10 ವರ್ಷ ಹಿಂದೆಡೆ ಟೆಂಪ್ರೇಚರ್ ಜಾಸ್ತಿ ಆಗಿ ಬಂಡೆನೇ ಸೀಲ್ ಬಿಟ್ಕೊಂಡ್ಬಿಟ್ಟಿದೆ. ಸೊ ಇದೇ ಅಲ್ಲ ಸರ್ ಅಕ್ಕ ತಂಗಿಯರ ಬಂಡೆಗಳು. ಸರ್ ಏನೋ ಹೇಳ್ತಾ ಇದ್ರಿ, ಇಷ್ಟೊತ್ತು ನಾವು ನೋಡಿರೋದು ಬಂದು ಹಂಪಿನ ಹಂಪಿ ಊರ ಹೆಸರು. ಓಕೆ, ಇಲ್ಲಿಂದ ಎಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಶ್ರೀಕೃಷ್ಣ ದೇವರ ಆಳ್ವಿಕೆ ಮಾಡಿರೋಂಥ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿಂದನಾ? ಹೌದು ಸರ್. ಓಕೆ, ಅದರಲ್ಲಿ ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಕಾಣ್ತಿರೋದು ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತಂದೇಳಿ. ಓಕೆ, ಪಾತಾಳೇಶ್ವರ ಟೆಂಪಲ್. ಓಕೆ, ಅಂದ್ರೆ ಈ ಗ್ರೌಂಡ್ಲಿಂದ ಕೆಳಗಡೆ ಇದೆಯಲ್ಲ ಟೆಂಪಲ್ ಸರ್, ಅಲ್ಲಿ ಪಾತಾಳದಲ್ಲಿ ಐಕ್ಯ ಆಗಿದೆ. ಹಂಗಾಗಿ ಅದು ಪಾತಾಳೇಶ್ವರ ಟೆಂಪಲ್ ಅಂತಂದೇಳಿ, ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತಂದೇಳಿ. ಓಕೆ, ಯಾವಾಗಲೂ ಮಳೆ ನೀರು ಸ್ಟಾಕ್ ಆಗುತ್ತೆ ಸರ್ ಅದ್ರ ಒಳಗಡೆ. ಓಕೆ, ಆ ನೀರನ್ನ ಲಿಫ್ಟ್ ಮಾಡೋಕ್ಕೆ ಯಾವುದೇ ಇಲ್ಲ. ಮಾಮೂಲಾಗಿ ಏಪ್ರಿಲ್ ತಿಂಗಳಲ್ಲಿ ಮಳೆ ಬಿಸಿಲು ಸ್ಟಾರ್ಟ್ ಆಗುತ್ತಲ್ಲ, ಆಟೋಮೆಟಿಕ್ಕಾಗಿ ನೀರು ಡ್ರೈ ಆಗುತ್ತೆ ಸರ್ ಅದು. ಓಕೆ, ಮಳೆಗಾಲದಲ್ಲಿ ಬಂದು ಮಳೆ ನೀರು ಸ್ಟೋರ್ ಆಗುತ್ತೆ, ಬೇಸಿಗೆಯಲ್ಲಿ ಡ್ರೈ ಆಗುತ್ತೆ. ಲಿಫ್ಟ್ ಮಾಡೋಕ್ಕೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ, ಅದೇ ಆಟೋಮೆಟಿಕಲ್ಲಿ ಇದಾಗುತ್ತೆ ಸರ್, ಡ್ರೈ ಆಗುತ್ತೆ. ಚಪ್ಪಲ್ ಹಾಕಿ ಬರ್ಬೋದು ಸರ್, ಏನು ತೊಂದರೆ ಹೋಗ್ಬೇಕು ನೋಡಿ. ಇಲ್ಲಿ ಲೆಫ್ಟಿಗೆ ಬಂದ್ಬಿಟ್ಟು VIP ಗೆಸ್ಟ್ ಹೌಸಸ್, ನೋಬಲ್ ಮೆನ್ ಕ್ವಾರ್ಟರ್ಸ್ ಅಂತಂದೇಳಿ. ಯಾವುದು ಸರ್? ಈ ಲೆಫ್ಟಿಗೆ ಬಂದ್ಬಿಟ್ಟು ಅಲ್ಲಿ ಚಾವಣಿ ಬಂದ್ಬಿಟ್ಟು ಗಂಧದ ಕಟ್ಟಿಲಿಂದ ಕಟ್ಟಿದ್ರಂತ ಸರ್, ಶ್ರೀಗಂಧದ ಕಟ್ಟಿಗೆಲಿಂದ ಚಾವಣಿಗಳು ಎಲ್ಲ ಮೇಲ್ಗಡೆ ಟಾಪ್ ಎಲ್ಲ ಯುದ್ಧದ ಕಾಲದಾಗ ಎಲ್ಲ ಸುಟ್ಟಾಗಿದೆ ಸರ್ ಅದೆಲ್ಲ. ಹಂಗಾಗಿ ಎಲ್ಲ ಬರೀ ಕಲ್ಲಿನ ಬೀಸ್ಮಟ್ ಮಾತ್ರ ಉಳ್ದಾವ್, ಅದೆಲ್ಲ ಬ್ಲಾಕ್ ಆಗಿದೆಯಲ್ಲ, ಎಲ್ಲ ಟಾಪ್ ಎಲ್ಲ ಬಿದ್ದೋಗಿದೆ ಸರ್ ಅದು. ಓಕೆ, ನೋಡಿಕೊಂಬರಿ. ಓಕೆ, ಸೊ ಇವಾಗ ನಾವು ನೋಡೋಕೆ ಹೋಗ್ತಿರೋ ಪ್ಲೇಸ್ ಬಂದು ಪಾತಾಳೇಶ್ವರ ಶಿವನ ದೇವಸ್ಥಾನ. ಸೊ ಇದು ಗ್ರೌಂಡ್ ಲೆವೆಲ್ಗಿಂತ ಕೆಳಗಡೆ ಶಿವನ ಮೂರ್ತಿ ಇದೆ. ಆ ಅಂಕಲ್ ಹೇಳಿದ್ದು ಏನಂತಂದರೆ ಮಳೆಗಾಲದಲ್ಲಿ ಮಳೆ ನೀರು ನಿಂತ್ಕೊಳ್ಳುತ್ತೆ, ಬೇಸಿಗೆಯಲ್ಲಿ ಡ್ರೈ ಆಗುತ್ತೆ. ಸೊ ಒಳಗಡೆ ರೆಕಾರ್ಡ್ ಮಾಡಿದ್ವಿ, ಬಟ್ ಆದರೆ ಅಲ್ಲಿ ಲೈಟ್ ಇಲ್ಲ, ಆದ ಕಾರಣದಿಂದ ಶಿವಲಿಂಗ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಲೋಟಸ್ ಮಹಲ್, ಎಲಿಫೆಂಟ್ಸ್ ಸ್ಟೇಬಲ್, ರಂಗ ಟೆಂಪಲ್. ಸೊ ಈ 3 ನೋಡ್ಕೊಂಡು ಬರೋಣ. ಸೊ ಎಂಟ್ರೆನ್ಸ್ ಟಿಕೆಟ್ ಎಷ್ಟು ಪೇ ಮಾಡಿದ್ದೀರಾ ನೀವು? ಯಾವುದು ಮಳೆ UPI ವರ್ಕ್ ಆಗಿಲ್ಲ, ನಮ್ದು UPI ವರ್ಕ್ ಆಗಿಲ್ಲ ಸ್ವಾಮಿ, ನಾವು ಆ ದುಡ್ಡು ಕಟ್ಟಿಲ್ಲ ಸ್ವಾಮಿ. ಮತ್ತು ಫ್ರೀಯಾಗಿ ಬಂದಿದ್ದೀರಾ ಒಳಗಡೆ? ಏನೋ ಕರ್ಕೊಬಂದ್ರು ಸ್ವಾಮಿ, ಬಂದಿದ್ದೀವಿ ಸ್ವಾಮಿ. ನೋಡ್ತಾ ಇದೀವಿ ಸ್ವಾಮಿ, ನೋಡ್ಬೇಕು ಸ್ವಾಮಿ. ಒಳಗಡೆ ಹೋಗ್ಬೋದು. ಒಂದು ನಿಮಿಷ. ಸೊ ಒಳಗಡೆ ಬನ್ನಿ ನೋಡೋಣ ಈ ಒಳಗಡೆ ಏನೇನಿದೆ ಅಂತ. ಒಳಗಡೆ ಎಲ್ಲ ಥರ ಇದೆ ಸ್ವಾಮಿ. ಇಲ್ಲಿ ತುಂಬ ಥರದ ಮಾನ್ಯುಮೆಂಟ್ಸ್ ಇದೆ. ಸೊ ಹಳೆ ಕಾಲದ ಮೇಲೆ ಏನೇನು ಕೆತ್ತಿದ್ದಾರೆ ನೋಡೋಣ ಬನ್ನಿ. ಈಗ ನಮ್ಮ ಜೊತೆ ಗೈಡ್ ಇದ್ದಾರೆ, ಶ್ರೀ ಮಧು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ಅಣ್ಣ, ಇದ್ರ ಬಗ್ಗೆ ಹೇಳಿ. ಬೌದ್ಧ ಫಲಕಗಳು, ವಿಜಯನಗರ ಪೂರ್ವ ಕಾಲದ ಬೌದ್ಧ ಫಲಕಗಳು ನೋಡ್ಬೋದು ನೀವು.
ಇಲ್ಲಿ ನೋಡಿ ಬುದ್ಧಂದು ಸ್ಟ್ಯಾಚು ಇದೆ, ಹಾಂ, ಬೌದ್ಧಿಸಮ್ದು ಸಿಂಬಲ್ಲು, ಬೌದ್ಧಿಸಮ್ ಸ್ಟ್ಯಾಚು. ಇದು ಅಷ್ಟೇ, ಇದು ನೋಡಿ, ಇದು ಬೌದ್ಧ ಫಲಕಗಳು, ಕೆತ್ತಿರೋದು. ಬುದ್ಧಿಸ್ಟ್ ಪ್ಯಾನೆಲ್. ಇದು ಆರ್ಡಿನರಿ ಸ್ಟೋನ್ ಅಲ್ಲ, ಇದು ಬಳಪದ ಕಲ್ಲು. ಒಂದು ಕ್ಯಾಮ್ರಾದ ಸ್ಕ್ಯಾನ್ ಮಾಡಿದ್ದು. ಶಿಲ್ಪ ಪಟ್ಟಿಕೆ ಶ್ರೀದೇವಿ ಮತ್ತು ಭೂದೇವಿ. ಆಗಿನ ಕಾಲದಲ್ಲಿ ಇದ್ದ ಸ್ಟೋನ್ಸ್ಗಳನ್ನೆಲ್ಲ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡಿ. ಸ್ಟೋನ್ ರೂಮ್ಸ್, ಮಡಿಕೆ ಚೂರುಗಳು, ಅರೆಯುವ ಕಲ್ಲು, ತುಂಬ ಥರದ ಶಿಲ್ಪಕಲೆಗಳಿದ್ದಾವೆ. ಸೊ ಡೋಂಟ್ ಟಚ್ ದಿ ಎಕ್ಸಿಬಿಟ್ಸ್. ಸೊ ನೋಡಿ ಕಲ್ಲುಗಳನ್ನ ಎಷ್ಟು ರೌಂಡಾಗಿ ಕೆತ್ತಿದ್ದಾರೆ ನೋಡಿ. ಆಗಿನ ಕಾಲದ ಕಲೆಗಳು, ಆಗಿನ ಕಾಲ ಉಂಗುರದ್ದು, ಧೂಪದ ಕಲ್ಲು, ಇನ್ನೇನು ಯೂಸ್ ಮಾಡ್ತಿದ್ರಲ್ಲ ಪೂಜೆಗೆ, ಅದೆಲ್ಲ ಇಟ್ಟಿದ್ದಾರೆ. ಮಡಿಕೆಗಳು, ಇದೆಲ್ಲ ಭೂಮಿಲಿ ಸಿಕ್ಕಿರೋದು ಅನ್ಸುತ್ತೆ ನನ್ನ ಪ್ರಕಾರ. ಅದನ್ನು ಸ್ಟೋರ್ ಮಾಡಿದ್ದಾರೆ ಅದನ್ನು. ಸೊ ಇದೆಲ್ಲ ಕಲ್ಲುಗಳು. ಆಂಜನೇಯ ಸ್ವಾಮಿ.